ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ, ಏನೆಲ್ಲ ನೋಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇದು ಎಲ್ಲಿರೋದು ಅಂತಲೂ ಕೂಡ ತಿಳಿಸ್ಕೊಡ್ತೀವಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಪಿಂಗಾಣಿ ಐಟಮ್ಸ್ಗಳು. ಹಾಗೆ ಒಳಗಡೆ ಬಂದರೆ ಈ ರೀತಿಯಾಗಿ ಪ್ರತಿಯೊಂದು ವಸ್ತುಗಳು, ಹಾಗೆ ಜುಮ್ಕಿಗಳು, ಬ್ಯಾಂಗಲ್ಸ್ಗಳು ಪ್ರತಿಯೊಂದು ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿರೋದು ನೋಡೋಣ ಬನ್ನಿ. ಹಾಗೆ ಇವಾಗ ನಾವು ಹೊರಟ್ವಿ. ಇದು ಎಲ್ಲಿರೋದು, ಯಾವ ಪ್ಲೇಸಲ್ಲಿರೋದು ಅಂತ ಹೋಗ್ತಾ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನಾವು ಹೊರಡ್ತಾ ಇದ್ದೀವಿ. ನನ್ನ ಮಗಳಿಗೆ ತುಂಬಾ ಹೋಮ್ವರ್ಕ್ ಕೊಟ್ಬಿಟ್ಟಿದ್ರು ಸ್ಕೂಲಲ್ಲಿ. ಹಾಗಾಗಿ ಅವಳು ಕೂಡ ಬುಕ್ಸ್ನೆಲ್ಲ ತೊಗೊಂಡು ಬಂದಿದ್ಲು, ಓದ್ಕೋಬೇಕಾಗಿತ್ತು ಅಂತ. ಕಾರಲ್ಲಿ ಓದ್ಕೋತೀನಿ ಅಂತ ಬಂದು ಕಾರಲ್ಲೇ ಓದ್ಕೊಂಡು ಸ್ವಲ್ಪ ಹೋಮ್ವರ್ಕ್ನೆಲ್ಲ ಕಾರಲ್ಲೇ ಮುಗಿಸ್ಕೊಬಿಟ್ಲು ಅವಳು. ನಾವು ಮೈಸೂರಿಗೆ ಹೋಗಿದ್ದು ಲಾಸ್ಟ್ ವೀಕು ಟ್ಯೂಸ್ಡೇ ಹೋಗಿದ್ದು. ಈ ವಿಡಿಯೋನ ನಾನು ಎಡಿಟ್ ಮಾಡಿ ಹಾಕೋದಕ್ಕೆ ತುಂಬಾ ಟೈಮ್ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವ, ಹಾಗಾಗಿ ಅದರದ್ದು ಕೆಲಸ ಮಾಡಿಕೊಂಡು ನಾನಿಲ್ಲಿ ವಿಡಿಯೋನ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಮಾಡಿದೆ. ನಾವು ಟ್ಯೂಸ್ಡೇ ಈವ್ನಿಂಗ್ ಹೊರಟ್ವಿ. ಯಾಕಪ್ಪ ಅಂದರೆ ನಾವು ಮಾರ್ನಿಂಗ್ ಟೈಮಲ್ಲಿ ಫ್ರೀ ಇರೋದಿಲ್ಲ, ಸಂಜೆ ಟೈಮಲ್ಲಿ ಫ್ರೀ ಇರ್ತೀವಿ. ಹಾಗಾಗಿ ನಾವು ಸಂಜೆನೇ ಹೋಗಿ ನೋಡ್ಕೊಂಡು ಬಂದ್ವಿ. 1 ಮಂತ್ ಇರುತ್ತೆ ಅಂತ ಹೇಳ್ತಾಯಿದ್ರು ಅಷ್ಟೇ. ಹಾಗಾಗಿ ನಾವು ಬೇಗ ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ಇವತ್ತು ಹೊರಟ್ವಿ. ನಾವು 2 ಎಕ್ಸಿಬಿಷನ್ಗೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಎರಡೂ. ನಾನು ಫಸ್ಟು ಒಂದು ವಿಡಿಯೋ ಹಾಕಿರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಎಕ್ಸಿಬಿಷನ್ ಬಗ್ಗೆ ಹಾಕಿರ್ತೀನಿ, ನೋಡ್ಬೋದು ನೀವು. ಎಕ್ಸಿಬಿಷನು ಕೂಡ ತುಂಬಾ ಚೆನ್ನಾಗಿತ್ತು. ನೀವೊಂದು ಸಲ ವಿಸಿಟ್ ಮಾಡಿ ಬನ್ನಿ. ಇದು ಎಲ್ಲಿದೆ ಅಂತ ಎಲ್ಲ ನಾವು ತಿಳ್ಕೊಂಡು ಬರೋಣ. ಇವಾಗ ನಾವು ಮೈಸೂರಿಗೆ ಬಂದು ರೀಚ್ ಆದ್ವಿ. ಇದು ಎಲ್ಲಿರೋದು ಅಂತ ಹೇಳಿದ್ರೆ ಸಹಾರಾ ಹಟ್ಸ್. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಗ್ರೌಂಡ್ ಮೈಸೂರಲ್ಲಿ ಇರೋದು ಇದು. ಇಲ್ಲಿ ಅಂತೂ ತುಂಬಾ ಚೆನ್ನಾಗಿರುವಂತಹ ಒಂದು ವಸ್ತುಗಳು ಸಿಗ್ತವೆ. ನಾವು ಕೂಡ ಸುಮಾರು ನೋಡಿದ್ವಿ ವಿಡಿಯೋಸ್ನ. ಹಾಗಾಗಿ ಇಲ್ಲಿಗೆ ಬಂದು ಒಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತೇಳಿ ನಾವು ಬಂದ್ರಿ. ಒಳಗಡೆ ಹೋಗಿ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿದೆ ಅಂತ. ಈ ಒಂದು ಎಕ್ಸಿಬಿಷನ್ 1 ಮಂತ್ ಇರುತ್ತೆ ಅಷ್ಟೇ, ಅಲ್ಲಿವರೆಗೂ ನೀವು ಬಂದು ನೋಡ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದು ಅಡುಗೆ ಮಾಡೋದಕ್ಕೆ ಪಾತ್ರೆಗಳು, ಹಾಗೆ ಪುಟಾಣಿದೆಲ್ಲ ಇದೆ. ಹಾಗೆ ದೀಪಗಳಿದ್ದಾವೆ, ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಬಾಣಲಿಗಳಿದೆ, ಪಾತ್ರೆಗಳು, ಪುಟಾಣಿದು ಮಗ್ಗು, ಮತ್ತು ಮುಚ್ಚುಳ ಇರುವಂತಹ ಒಂದು ಬೌಲ್ ಥರ ತುಂಬ ಚೆನ್ನಾಗಿರುವಂತಹ ಐಟಮ್ಸ್ಗಳಿದ್ದಾವೆ. ಹಾಗೆ ನೀವು ಒಂದ್ಸಲ ವಿಸಿಟ್ ಮಾಡಿ ಮೈಸೂರಿಗೆ ಬಂದು. ಹಾಗೆ ಇದ್ರದ್ದು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿಕೊಂಡು ನೀವು ಬನ್ನಿ. 1 ಮಂತ್ ಅಷ್ಟೇ ಇರೋದು. ನೀವು ಬಂದು ಏನೇನು ಬೇಕೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ. ನಾವು ಕೂಡ ಒಂದಷ್ಟು ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದ್ವಿ, ತುಂಬ ಚೆನ್ನಾಗಿದ್ವು. ಇದಾ ಒಂದು ಐಟಮ್ಸ್ನ ನಾನು ಕೊನೆಯದಲ್ಲಿ ತೋರಿಸ್ತೀನಿ ಬನ್ನಿ. ಇವಾಗ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಪಾಟ್ಗಳು. ಇದಕ್ಕೆ ಗಿಡಗಳನ್ನ ಹಾಕಿ ನಾವು ಬೆಳೆಸ್ಬೋದು. ನಿಜವಾಗ್ಲೂ ಒಂದೊಂದೂ ತುಂಬಾ ಚೆನ್ನಾಗಿದ್ವು. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಿತ್ತು. ಪ್ರತಿಯೊಂದು ಒಂದೊಂದು ಡಿಸೈನಲ್ಲಿ ಇರ್ತಿತ್ತು. ಈ ರೀತಿಯಾದ ಒಂದು ಪಾಟ್ಗಳಲ್ಲಿ ನಾವು ಗಿಡನ ಬೆಳೆಸಿದ್ರೆ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಇದೂ ಕೂಡ ಪಾಟ್ಗಳೇ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಇದು ಪಿಂಗಾಣಿ ಜಾಡಿಗಳು. ನಿಜವಾಗ್ಲೂ ಇದಂತೂ ತುಂಬಾ ಇಷ್ಟ ಆಯಿತು. ನಾನು ಒಂದು ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿದ್ದವು. ಒಂದೊಂದಕ್ಕೂ ಒಂದೊಂದು ರೇಟ್ ಇರುತ್ತೆ, ನೋಡಿ ಮಾತಾಡಿ ನಾವು ತೊಗೊಳ್ಬೇಕಾಗುತ್ತೆ. ಪ್ರತಿಯೊಂದು ವಸ್ತುಗಳು ಚೆನ್ನಾಗಿದ್ವು. ನೋಡ್ತಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಹಾಗೆ ಮಗ್ಗಳು, ಪ್ಲೇಟ್ಗಳು. ಸಹಾರಾ ಕಲೆ ಮತ್ತು ಕರಕುಶಲ ಶಾಪಿಂಗ್ ಹಬ್ಬ ಅಂತೇಳಿ ಈ ಒಂದು ಶಾಪ್ ಹೆಸರು. ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ತುಂಬಾ ಚೆನ್ನಾಗಿದ್ವು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತೇಳಿ. ಈಗ ನೆಕ್ಸ್ಟ್ ನಾವು ಇವಾಗ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನೋಡ್ತಿರ್ಬೋದು ಹೇರಿಂಗ್ಸ್ ಎಲ್ಲ ಇದ್ವು. ಇದು ಜಸ್ಟ್ 20 ರುಪೀಸು ಅಷ್ಟೇ. ತುಂಬಾ ಚೆನ್ನಾಗಿದ್ವು. ಇಯರಿಂಗ್ಸ್ ಇಷ್ಟಪಡೋರ್ಗಂತೂ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಹಾಗೆ ಒಳಗಡೆನೂ ಕೂಡ ಜುಮ್ಕಿಗಳು, ಬಳೆಗಳು, ಬ್ಯಾಗ್ಗಳು, ಮ್ಯಾಟ್ಗಳು, ಪ್ರತಿಯೊಂದು ವಸ್ತು ಕೂಡ ಇಲ್ಲೇ ನಮಗೆ ಸಿಕ್ಬಿಡುತ್ತೆ. fueled by them to see the horizon.
till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ಹಾಗೆ ಇಲ್ಲಿ ನೋಡ್ಕೊಂಡು ಬರ್ತಾ ಬರ್ತಾ ಟಾಪ್ಸ್ಗಳಿದ್ವು, ಹಾಗೆ ಇಲ್ಲಿ ಬ್ಯಾಗ್ಗಳಿದ್ವು. ಪ್ರತಿಯೊಂದೂ ತುಂಬಾ ಬ್ಯೂಟಿಫುಲ್ ಆಗಿ ಇದ್ವು. ಹಾಗೆ ಮಕ್ಕಳಿಗೆ ಆಟ ಸಾಮಾನು, ನಮ್ಮ ಪಾಪನು ಕೂಡ ಒಂದು 2-3 ಆಟ ಸಾಮಾನು ತೊಗೊಂಡ. ಮಕ್ಳಿಗಂತೂ ನೋಡ್ತಿದ್ರೆ ಹಠ ಮಾಡಿನಾರು ತೆಗೆಸ್ಕೊಬಿಡ್ತಾರೆ. ತುಂಬಾ ಚೆನ್ನಾಗಿದ್ವು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇದು ಬೆಡ್ ಕವರ್ಸ್ ಎಲ್ಲ ಇದ್ವು. ತುಂಬಾ ಚೆನ್ನಾಗಿತ್ತು ಕಲರ್ಸ್ಗಳು. ಹಾಗೆ ಕ್ವಾಲಿಟಿನೂ ತುಂಬ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದ್ವು. ತುಂಬಾ ಇಷ್ಟ ಆಯಿತು ನಮಗೂ ಕೂಡ. ಹಾಗೆ ಮುಂದೆ ಬರ್ತಾ ಬರ್ತಾ ಇಲ್ಲಿ ಮಕ್ಕಳದು ಒಂದು ಫ್ಯಾಷನ್ ಡ್ರೆಸ್ಗಳ್ಸೆಲ್ಲ ಇದ್ವು, ಟಾಪ್ಸ್ಗಳು. ಹಾಗೆ ಮುಂದೆ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. Went around these walls, fighting to create a song. I don't wanna miss a beat. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. And we'll grow in number, fueled by them to see the horizon, turn us to thousands. And we'll grow in number, fueled by them to see the horizon, turn us to thousands. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go.
turns to sun rays, and on we'll go through the wastelands, through the highways, and on we'll go. And we'll grow in number, fueled by them to see the horizon, turn us to thousands. And we'll grow in number, fueled by them to see the horizon, turn us to thousands. And on we'll go through the wastelands, through the highways, till my shadow turns to sun rays, and on we'll go through the wastelands, through the highways, and on we'll go. ಹಾಗೆ ಇಲ್ಲಿ ನಾವು ಬಂದು ಜುಮ್ಕಿಗಳು ಹಾಗೆ ಕ್ಲಿಪ್ಸ್ಗಳೆಲ್ಲ ಇದ್ವು, ತುಂಬಾ ಚೆನ್ನಾಗಿದ್ವು. ಹಾಗೆ ನಾವು ಒಂದಷ್ಟು ಪರ್ಚೇಸ್ ಮಾಡಿದ್ವಿ. ನೋಡ್ತಿದ್ರೆ ಒಂದಕ್ಕೊಂದು ಅಷ್ಟು ಚೆನ್ನಾಗಿತ್ತು. ನಾವು ಒಂದಷ್ಟು ಪರ್ಚೇಸ್ ಮಾಡಿಕೊಂಡು ನೋಡ್ತಾ ಇದ್ವಿ. ನೋಡ್ತಿದ್ರೆ ಎಷ್ಟು ನೋಡಿದ್ರೂ ಸಾಕಾಗೋದಿಲ್ಲ, ಅಷ್ಟೊಂದು ಚೆನ್ನಾಗಿದ್ವು. ಹಾಗಾಗಿ ನಾವು ಒಂದಷ್ಟು ಪರ್ಚೇಸ್ ಮಾಡಿಕೊಂಡು ಮುಂದೆ ಹಾಗೆ ಹೋಗ್ತಾ ಇದ್ವಿ. Like it up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go through the wastelands, through the highways, till my shadow turns to sun rays, and on we'll go through the wastelands, through the highways, and on we'll go. On we'll go, finding life along the way, melodies we haven't played. No, I don't want no rest, echoing around these walls, fighting to create a song. I don't wanna miss a beat. And on we'll go through the wastelands, through the highways, till my shadow turns to sun rays, and on we'll go through the wastelands, through the highways, and on we'll go. And we'll grow in number, fueled by them to see the horizon, turn us to thousands. And we'll grow in number, fueled by them to see the horizon, turn us to thousands. And on we'll go through the wastelands, through the highways, till my shadow turns to sun rays, and on we'll go through the wastelands, through the highways, and on we'll go. ಚಾಕ್ಲೇಟ್ ಅಡಿಕೆ ಚಾಕ್ಲೇಟ್ ತಾನೆ ಇದು.
ಪಾಪ ಇವ್ರಿಗೂ ವ್ಯಾಪಾರ ಆಗುತ್ತಲ್ಲ. ಏನಂತೆ ಯಾವ್ದು ತಗೋಬೇಕು? ಇದು ಎಷ್ಟು? ನುಂಡಿ 20 ರೂಪಾಯಿ. ಇದು ಪೈನಾಪಲ್ ಸಕ್ಕರೆ ಜೀರಿಗೆ. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. On we'll go, finding life along the way, melodies we haven't played. No, I don't want no rest, echoing around these walls, fighting to create a song. I don't wanna miss a beat. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. And we'll grow in number, fueled by them to see the horizon, turn us to thousands. And we'll grow in number, fueled by them to see the horizon, turn us to thousands. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever try. ಬರ್ತಾ ಈ ಅಂಗಡಿಗೆ ಬಂದಿದ್ವಿ. ತುಂಬಾ ಚೆನ್ನಾಗಿದ್ವು ಕ್ವಾಲಿಟಿ. ಆಗಿ ಡೌಟ್ ಮೇಲೆ ನಾವು ಕೇಳಿದ್ವಿ. ಅವ್ರೇನು ಮಾಡಿಬಿಟ್ರು, ತಟ್ಟೆನ ಕೆಳಗಡೆನೇ ಇಟ್ಟು ತೋರಿಸ್ಬಿಟ್ರು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತೊಗೊಳ್ಳಿ ಅಂತೇಳಿ. ನನಗೂ ಸ್ವಲ್ಪ ಸರ್ವಿಂಗ್ ಪ್ಲೇಟ್ ಬೇಕಿತ್ತು. ಅಡುಗೆ ಮಾಡಿ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಫೋಟೋ ಎಲ್ಲ ತೆಗಿಯೋದಕ್ಕೆ ಯೂಟ್ಯೂಬ್ಗೋಸ್ಕರ ಅಂತ ನಾನು ಅದನ್ನು ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಅವ್ರೂ ಕ್ವಾಲಿಟಿ ಇರೋವಂಥದ್ದೇ ನಮಗೆ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಬಂದರೆ ಇದೊಂದು ಶಾಪ್ಗೆ ವಿಸಿಟ್ ಮಾಡಿ. ಪ್ರತಿಯೊಂದು ಬೌಲ್ಸು, ತಟ್ಟೆ ಮತ್ತು ಔಟ್ ಬಾಕ್ಸ್ ಥರದ್ದು, ಡೈನಿಂಗ್ ಟೇಬಲ್ ಮೇಲೆಲ್ಲ ಇಡೋದಕ್ಕೆ ಅಂತ ಔಟ್ ಬಾಕ್ಸು, ಪ್ಲೇಟ್ಗಳಿರುತ್ತಲ್ವ, ಅದೆಲ್ಲ ತುಂಬಾ ಚೆನ್ನಾಗಿದ್ವು. ಹಾಗೆ ನಾನು ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಅಂತ ಒಂದಷ್ಟು ಬೌಲ್ಸ್ಗಳನ್ನೆಲ್ಲ ತೊಗೊಂಡೆ. ನೀವೊಂದು ಸಲ ಬಂದರೆ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ. ತುಂಬಾ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲೇ ಪ್ರೂವ್ ಮಾಡಿ ತೋರಿಸಿದ್ರು. ಇಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಹಾಗೆ ಪ್ರೈಜಸ್ ಎಲ್ಲ ಎಷ್ಟು ಅಂತಲೂ ಕೂಡ ಹಾಕಿರ್ತೀನಿ, ನೋಡ್ಬೋದು ನೀವು.
ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಕತ್ಲೆನೇ ಆಗಿಬಿಟ್ಟಿತ್ತು. ಹಾಗೆ ಬರ್ತಾ ಮತ್ತೊಂದು ಸಲ ಇದನ್ನೆಲ್ಲ ನೋಡಿಕೊಂಡು ಒಂದು ಪಿಂಗಾಣಿ ಜಾಡನ್ನ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಎಕ್ಸಿಬಿಷನ್ಗೆ ಹೋಗಬೇಕಿತ್ತು. ನೆಕ್ಸ್ಟ್ ನಾವು ಅಲ್ಲಿಗೆ ಹೋದ್ವಿ. ಆ ವಿಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋಸ್ ಎಲ್ಲ ಆಗಿರೋದಿಲ್ಲ. ನನ್ನ ಖುಷಿಗೋಸ್ಕರ ಇದನ್ನು ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಒಂದು ಸಲ ವಿಸಿಟ್ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ನೆಕ್ಸ್ಟು ಇವಾಗ ನಾವು ಇನ್ನೊಂದು ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಅದ್ರದ್ದು ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಖಂಡಿತವಾಗ್ಲೂ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಇವಾಗ ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಮೈಸೂರಲ್ಲಿ ಶಾಪಿಂಗ್ ಮಾಡಿರುವಂಥ ಐಟಮ್ನ ತೋರಿಸ್ತಾ ಇದ್ದೀನಿ ಇವಾಗ ನಾನು. ಮೊದಲನೇದಾಗಿ ನಾನೀಗ ಪ್ಲೇಟ್ಗಳನ್ನ ತೋರಿಸ್ತೀನಿ. ಕುಕ್ಕಿಂಗ್ ಮಾಡಿ ನಾನು ಸರ್ವಿಂಗ್ ಮಾಡೋದಕ್ಕೆ ಅಂತ ಇದಕ್ಕೆ ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಇದೊಂದು ಪ್ಲೇಟ್ನ ತೊಗೊಂಡ್ವಿ. ಇದಕ್ಕೆ 100 ರೂಪಾಯಿ ಆಯಿತು. ಹಾಗೆ ಈಗ ಎರಡನೇದು ನೋಡ್ತಾ ಇರ್ಬೋದು, ಇದು ವೈಟ್ ಕಲರು, ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ಗಟ್ಟಿಗಾಗಿನೂ ಕೂಡ ಇದೆ. ಅಲ್ಲೇ ಹೇಳಿ ತೋರಿಸಿದ್ರು, ಕೆಳಗಡೆ ಎಲ್ಲ ಇಟ್ಟು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಂತೆಲ್ಲ ಹೇಳಿ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡ್ವಿ. ಹಾಗೆ ಈ ಪ್ಲೇಟ್ನು ಕೂಡ ಒಂದು 6 ಪೀಸಷ್ಟು ತೊಗೊಂಡಿದ್ದೀವಿ. ಇದೂ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ಇದನ್ನು 6 ಪೀಸ್ನ ತೊಗೊಂಡ್ವಿ. ಇಲ್ಲಿ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟು ಇವಾಗ ಬೌಲ್ಗಳನ್ನ ತೊಗೊಂಡ್ವಿ. ಇದು 100 ರೂಪಾಯಿಗೆ 3 ಬರುತ್ತೆ. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ಇದನ್ನು ತೊಗೊಂಡ್ವಿ. 3 ಪೀಸ್ಗೆ 100 ರೂಪೀಸ್ ಆಯಿತು. ಹಾಗೆ ನೆಕ್ಸ್ಟು ಇದು ಬ್ಲ್ಯಾಕ್ ಕಲರ್ದು ಬೌಲು. ಇದು ಕೂಡ ಅಷ್ಟೇ 100 ರೂಪೀಸ್ಗೆ 3 ಬೌಲ್ಸ್ ಕೊಟ್ಟರು. ತುಂಬ ಚೆನ್ನಾಗಿತ್ತು, ಹಾಗಾಗಿ ಇದನ್ನು ಕೂಡ ತೊಗೊಂಡ್ವಿ. ನೆಕ್ಸ್ಟ್ ಐಟಮು ಇದಕ್ಕೆ ಪಿಂಗಾಣಿ ಜಾಡಿ. ತುಂಬಾ ಚೆನ್ನಾಗಿತ್ತು ಈ ಒಂದು ಜಾಡಿ. ನನಗೂ ನೋಡಿದ ತಕ್ಷಣ ತುಂಬ ಖುಷಿಯಾಗೋಯಿತು. ಇದನ್ನು ತೊಗೋಬೇಕು ಅಂತ ಅನ್ಕೋತಾ ಇದ್ದೆ, ಅಲ್ಲೇ ಸಿಕ್ತು ಅಂತ ತುಂಬ ಖುಷಿ ಆಯಿತು. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ಇದಕ್ಕೆ 100 ರೂಪಾಯಿ ಆಯಿತು. ಅಂದರೆ ಸ್ವಲ್ಪ ಜಾಸ್ತಿನೇ ಕೊಟ್ವಿ ಅನಿಸುತ್ತೆ. ನೆಕ್ಸ್ಟು ಇದು ಸಣ್ಣದು ಬೌಲ್ಗಳು. ಇದೂ ಕೂಡ 100 ರೂಪಾಯಿಗೆ 4 ಪೀಸ್ನ ಕೊಟ್ಟರು. ತುಂಬ ಚೆನ್ನಾಗಿತ್ತು, ಹಾಗಾಗಿ ಒಂದು ಎಕ್ಸ್ಟ್ರಾ ಕೊಟ್ಟರು ನಮಗೆ. ಚೆನ್ನಾಗಿತ್ತು, ಹಾಗಾಗಿ ಇದನ್ನು ತೊಗೊಂಡ್ವಿ. ಕುಕ್ಕಿಂಗ್ ಮಾಡಬೇಕಾದ್ರೆ ಏನಾದರೂ ಐಟಮ್ಸ್ನ ತೋರಿಸ್ಬೇಕಾದ್ರೆ ಇದನ್ನು ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ತೊಗೊಂಡ್ವಿ. ಹಾಗೆ ಒಂದು ಪ್ಲೇಟ್ನು ಕೂಡ, ಇದಕ್ಕೂ ಕೂಡ 100 ರೂಪಾಯಿ ಆಯಿತು. ಇದೂ ಅಷ್ಟೇ ಕುಕ್ಕಿಂಗ್ಗೆ ಸರ್ವಿಂಗ್ ಪ್ಲೇಟ್ಗೋಸ್ಕರ ಇದನ್ನು ತೊಗೊಂಡ್ವಿ. ಎಲ್ಲ ಐಟಮ್ಸು ಕೂಡ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇದನ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ಹಾಗೆ ನೆಕ್ಸ್ಟು ಸ್ಪೂನ್ಗಳನ್ನ ತೊಗೊಂಡ್ವಿ. ಸ್ಪೂನು ಅಷ್ಟೇ 100 ರೂಪೀಸ್ಗೆ ಒಂದು 6-7 ಪೀಸ್ ಏನೋ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು, ಹಾಗಾಗಿ ಸ್ಪೂನ್ನ ತೊಗೊಂಡ್ವಿ. ಇದು ಕೂಡ ಚೆನ್ನಾಗಿತ್ತು ಕ್ವಾಲಿಟಿ. ನೆಕ್ಸ್ಟ್ ಇದು ದೊಡ್ಡದು ಸ್ಪೂನ್ಗಳು ಬೇಕಿತ್ತು, ಹಾಗಾಗಿ ಇದನ್ನು ಕೂಡ ತೊಗೊಂಡ್ವಿ. ಇದಕ್ಕೆ 40 ಅನಿಸುತ್ತೆ, ಸರಿಯಾಗಿ ಗೊತ್ತಿಲ್ಲ. 40 ರೂಪೀಸು ಅಂತ ಅನಿಸುತ್ತೆ. ಚಿಕ್ಕ ಸ್ಪೂನು 7 ಪೀಸ್ ಏನೋ ಕೊಟ್ಟಿದ್ದರು. 100 ರೂಪಾಯಿಗೆ 7 ಪೀಸು ಕೊಟ್ಟರು. ತುಂಬ ಚೆನ್ನಾಗಿತ್ತು, ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟ್ ಐಟಮ್ಸು ಕ್ಲಿಪ್ಸ್ಗಳು. ಕ್ಲಿಪ್ಸ್ಗಳಿಗೆ ರೇಟು 50 ರೂಪೀಸ್ ಅನಿಸುತ್ತೆ. ಒಂದೊಂದಕ್ಕೂ ಒಂದೊಂದು ರೇಟ್ ಇದೆ. 50 ಮತ್ತು 100 ರೂಪಾಯಿ ಈ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಬಟರ್ಫ್ಲೈದಂತೂ ತುಂಬ ಇಷ್ಟ, ಇದಕ್ಕೂ 50 ಆಯಿತು. ನೆಕ್ಸ್ಟೂ ಕೂಡ ಎಲ್ಲ ಕ್ಲಿಪ್ಸ್ಗಳೇ. ಈ ಒಂದು ಬಚ್ಚಣಿಗೆನ ನಾವು ಎಕ್ಸಿಬಿಷನಲ್ಲಿ ಒಂದು ಗೇಮ್ ಆಡಿದ್ವಿ, ಅದರಲ್ಲಿ ಕೊಟ್ಟಿದ್ದು. ಇದೊಂದು ಎಕ್ಸ್ಟ್ರಾ. ನೆಕ್ಸ್ಟ್ ಒಂದು ಇಯರಿಂಗ್ಸು. ಇದಕ್ಕೂ 50 ರೂಪಾಯಿ. ತುಂಬ ಚೆನ್ನಾಗಿತ್ತು ಇದೊಂದು, ಹಾಗಾಗಿ ಇದನ್ನು ತೊಗೊಂಡ್ವಿ. ಹಾಗೆ ನೆಕ್ಸ್ಟು ಕ್ಲಿಪ್ಸ್ಗಳಿಗಂತೂ ತುಂಬಾ ರೇಟ್ ಜಾಸ್ತಿ ಅನ್ನಿಸ್ತು. ಅದ್ರ ಪರವಾಗಿಲ್ಲ, ಇಷ್ಟ ಆಗಿರೋದನ್ನ ತೊಗೊಳ್ಬೇಕಂತೇಳಿ ಕ್ಲಿಪ್ಸ್ಗಳನ್ನ ತೊಗೊಂಡ್ವಿ. ಹಾಗೆ ಬ್ಯಾಂಗಲ್ಸ್ನು ತೊಗೊಂಡ್ವಿ. ಇದಕ್ಕೂ ಕೂಡ 100 ರೂಪೀಸ್ ಆಯಿತು. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಹೆಣ್ಮಕ್ಳಿಗಂತೂ ಬಳೆ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ಮಧ್ಯ ಗಾಜಿನ ಬಳೆ ಹಾಕ್ಕೊಂಡು ಸೈಡಲ್ಲಿ ಈ ಥರ ಬಳೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ, ಹಾಗಾಗಿ ಇದನ್ನು ತೊಗೊಂಡ್ವಿ. ಹಾಗೆ ನನ್ನ ಮಗಳಿಗೂ ಕೂಡ ಇದೇ ಥರ ಬಳೆನ ತೊಗೊಂಡ್ವಿ. ಇದಕ್ಕೂ ಕೂಡ 100 ರೂಪೀಸ್ ಆಯಿತು. ತುಂಬ ಚೆನ್ನಾಗಿತ್ತು. ಇನ್ನೂ ವೆರೈಟಿ ಬಳೆಗಳು, ಡಿಸೈನ್ ಬಳೆಗಳೆಲ್ಲ ಇದ್ದಾವೆ. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ, ಹಾಗಾಗಿ ಬಳೆ ಕೂಡ ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟು ಈ ಒಂದು ಇಯರಿಂಗ್ಸು ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡ್ವಿ. ಇನ್ನೊಂದು ಇಯರಿಂಗ್ಸ್ ಇತ್ತು, ಅದು ನನ್ನ ತಂಗಿ ಹತ್ರ ಇತ್ತು, ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದು ಕೂಡ ತುಂಬ ಚೆನ್ನಾಗಿತ್ತು. ಹಬ್ಬಕ್ಕೆ ಅದನ್ನೇ ಹಾಕ್ಕೊಂಡಿದ್ದು. ನಾನು ಕೂಡ ಇದನ್ನೇ ಹಾಕ್ಕೊಂಡಿದ್ದೆ ಹಬ್ಬಕ್ಕೆ. ತುಂಬ ಚೆನ್ನಾಗಿತ್ತು, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ, ಲುಕ್ಕಾಗಿ ಕಾಣಿಸುತ್ತೆ, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ವಿ.
ನೋಡಿದ್ರಿ ಅಲ್ವಾ ನಮ್ಮ ಮೈಸೂರು ಶಾಪಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಂದು ಐಟಮ್ಸ್ ಕೂಡ ನಮಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಒಂದು ಸಲ ಮೈಸೂರಿಗೆ ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ ತೊಗೋಬೋದು ಅಂತ ಅನ್ನಿಸ್ತು. ಹಾಗಾಗಿ ನಾವು ಇದನ್ನೆಲ್ಲ ತೊಗೊಂಡ್ವಿ. ಏನಪ್ಪ ಇದೆಲ್ಲ ವೀಡಿಯೋ ಮಾಡಿ ಹಾಕ್ತಾರಲ್ಲ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಮ್ಮ ಖುಷಿಗೋಸ್ಕರ ನಾವು ಹಾಕ್ತೀವಿ, ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕಾಗಿ ನಾವು ಈ ರೀತಿಯಾಗಿ ವೀಡಿಯೋ ಮಾಡಿ ಹಾಕ್ತೀವಿ ಅಷ್ಟೇ. ತೋರಿಸ್ಕೊಳ್ಳೋದಕ್ಕಂತೂ ಅಲ್ವೇ ಅಲ್ಲ, ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಹಾಗೆ ಒಂದು ಎಲೆನ ನಾನು ಮೈಸೂರಲ್ಲೇ ಪರ್ಚೇಸ್ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ಎಲ್ಲರ ಮನೇಲೂ ನೋಡೇ ಇರ್ತೀರ, ದೇವ್ರ ಮನೆಗಾಗಲಿ ಕಿಚನ್ಗಾಗಲಿ ಇದನ್ನು ಹಾಕಿರ್ತಾರೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ದಯವಿಟ್ಟು ಇದು ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಾಗ್ತಾಯಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.